ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಂಗಳೂರಿನ ಫೇಮಸ್ ರೆಸಿಪಿ ಚಿಕನ್ ಉರುವಲನ್ನು ಮಂಗಳೂರು ಸ್ಟೈಲಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಚಿಕನ್ ಉರುವಲ್ ಬಂದು ನೀರು ದೋಸೆಗೆ, ರೊಟ್ಟಿಗೆ, ನಾನ್ಗೆ ಹಾಗೆಯೇ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ. ಹಾಗಾದರೆ ಇಷ್ಟೊಂದು ಟೇಸ್ಟಿಯಾಗಿರುವ ರೆಸಿಪಿಯನ್ನು ಯಾವ ಥರ ಸಿಂಪಲ್ಲಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಹೇಳುವಂತಹ ಟಿಪ್ಸ್ ಕೂಡ ಯೂಸ್ ಮಾಡಿ ನೀವು ಪರ್ಫೆಕ್ಟಾಗಿ ಮಾಡಬಹುದು. ಸೊ ಹಾಗಾದರೆ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಉರುವಲನ್ನು ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ. ನಾನಿಲ್ಲಿ ಬಾಯ್ಲರ್ ಚಿಕನನ್ನು ತಗೊಂಡಿದ್ದೇನೆ. ಸುಮಾರು 750 ಗ್ರಾಮ್ ಉಂಟು. ಅದಕ್ಕೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಲಿಂಬೆಹಣ್ಣಿನ ಜ್ಯೂಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾವುದೇ ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಆಗಲಿ ಅಥವಾ ಈ ಲೆಮನ್ ಜ್ಯೂಸಲ್ಲಿ ಆಗಲಿ ನೀರಿರ್ತದೆ, ಮತ್ತು ಆ ಚಿಕನ್ ಕೂಡ ಚೆನ್ನಾಗಿ ವಾಶ್ ಮಾಡಿರ್ತೇವಲ್ಲ, ಸೊ ಅದರಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರ್ತದೆ. ಸೊ ಹಾಗಾಗಿ ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ಇನ್ನು ಇದನ್ನು 30 ನಿಮಿಷಗಳ ಕಾಲ ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು, ಅಂದರೆ ಮ್ಯಾರಿನೇಷನ್ ಮಾಡಿ ಇಡಬೇಕು. ಸೊ ನಂತರ ಫ್ರಿಜ್ ಏನಾದ್ರು ಇಲ್ಲದಿದ್ದರೆ ನೀವು ಹಾಗೆಯೇ 30 ನಿಮಿಷಗಳ ಕಾಲ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಡ್ಬೋದು. ಫ್ರಿಜ್ ಇಲ್ಲದಿದ್ದವರು 30 ನಿಮಿಷಕ್ಕಿಂತ ಜಾಸ್ತಿ ಇಡಲಿಕ್ಕೆ ಹೋಗಬೇಡಿ. ಫ್ರಿಜ್ ಇದ್ದರೆ ಮ್ಯಾಕ್ಸಿಮಮ್ ಎಷ್ಟೊತ್ತು ಕೂಡ ಇಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೊಂದು 15 ಉದ್ದ ಮೆಣಸು, ಅಂದರೆ ಬ್ಯಾಡಗಿ ಮೆಣಸು ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿದ್ದೇನೆ. ನೀವು ಈ ರೀತಿ ಕೂಡ ಮಾಡ್ಬೋದು. ಒಂದು 5 ನಿಮಿಷ ಇದನ್ನು ನೀರಿನಲ್ಲಿ ಬೇಯಿಸ್ಬೋದು, ಅಥವಾ ಬಿಸಿ ನೀರಿನಲ್ಲಿ ಕೂಡ ಹಾಕಿಡ್ಬೋದು. ಬಿಸಿ ನೀರಿನಲ್ಲಿ ಹಾಕಿಡೋದಂದರೆ ಒಂದು 30 ನಿಮಿಷಗಳ ಕಾಲ ಹಾಕಿಡಬೇಕು, ಅಥವಾ ಈ ರೀತಿ 5 ನಿಮಿಷಗಳ ಕಾಲ ಕುಕ್ ಮಾಡಿದರೆ ಆಯಿತು, ಬೇಯಿಸಿದರೆ ಆಯಿತು ಮೆಣಸನ್ನು. ಈ ರೀತಿ ಮಾಡೋದ್ರಿಂದ ಆ ಮೆಣಸಿದು ಒಳ್ಳೆ ಟೆಕ್ಸ್ಚರ್ ಬರ್ತದೆ, ಮತ್ತು ಕೆಂಪು ಕಲರ್ ಆಗ್ತದೆ ಈ ರೀತಿ ಬೇಯಿಸಿ ಮಾಡೋದ್ರಿಂದ, ಅಥವಾ ಬಿಸಿ ನೀರಿನಲ್ಲಿ ಹಾಕಿಡೋದ್ರಿಂದ. ಸೊ ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಒಂದು 5 ನಿಮಿಷ ಕುಕ್ ಆಗಿದೆ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಒಂದು 10 ಗೋಡಂಬಿಯನ್ನು ಕೂಡ ನೆನೆಸಿಟ್ಟಿದ್ದೇನೆ. ಸೊ ನೋಡಿ ಈಗ ಮೆಣಸು ಬೆಂದ ನಂತರ ಯಾವ ಥರ ಆಯಿತು ಅಂತ. ಸೊ ಅದಕ್ಕೇ ಹೇಳ್ತಿರೋದು ಒಳ್ಳೆ ಟೆಕ್ಸ್ಚರ್ ಬರ್ತದೆ ಅಂತ. ಸೊ 10 ಗೋಡಂಬಿಯನ್ನು ನಾನು ನೆನೆಸಿಟ್ಟಿದ್ದೇನೆ. ಸೊ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಬರ್ತದೆ, ಮತ್ತು ಕಲರ್ ಇದರಿಂದ ಸ್ವಲ್ಪ ಚೇಂಜ್ ಆಗ್ತದೆ. ಬಟ್ ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ನೋಡಿ ಈ ರೀತಿ ಆಗಿದೆ. ಒಂದು ವೇಳೆ ಗೋಡಂಬಿ ಹಾಕದಿದ್ದರೆ ಸ್ವಲ್ಪ ಕೆಂಪು ಕಲರು ಸ್ವಲ್ಪ ಡಾರ್ಕ್ ಆಗ್ತದೆ ಅಷ್ಟೇ. ಆದರೆ ಇದು ತಿಕ್ನೆಸ್ಗೆ ಅಂದರೆ ತುಂಬ ಚೆನ್ನಾಗಿ ಒಂದು ತಿಕ್ಕಾಗಿ ಒಂದು ಪೇಸ್ಟ್ ರೆಡಿ ಆಗ್ತದೆ. ಎಷ್ಟು ಪೇಸ್ಟ್ ಇರಬೇಕು, ಎಷ್ಟು ತಿಕ್ನೆಸ್ ಇರಬೇಕು. ಸೊ ಇದೇ ಮೇಯ್ನು, ಇದು ಚಿಲ್ಲಿ ಪೇಸ್ಟನ್ನು ಪರ್ಫೆಕ್ಟಾಗಿ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನಂದರೆ, ನಿಮಗೆ ಚಿಲ್ಲಿ ಪೇಸ್ಟ್ ಮಾಡಿದ ನಂತರ ಸೊ ಅದನ್ನು ಹೇಗೆ ಹಸಿ ಸ್ಮೆಲ್ ಹೋಗುವ ಹಾಗೆ ಕುಕ್ ಮಾಡಬೇಕು ಕೂಡ ತೋರಿಸ್ತೇನೆ. ಈಗ ಒಂದು ಪ್ಯಾನ್ ತಗೊಂಡು ಸೊ ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ, ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಗೋಡಂಬಿ, ಸ್ವಲ್ಪ ಕರಿಬೇವಿನ ಎಲೆಗಳು, ಮತ್ತು ಒಂದು 3 ಬ್ಯಾಡಗಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಇದೊಂದು ಒಗ್ಗರಣೆ ನಾವು ಮಾಡೋದು. ಸೊ ಈ ರೀತಿ ಒಗ್ಗರಣೆ ಮಾಡಿ ನಾವೊಂದು ಬದಿಗೆ ಇಟ್ಕೊಳ್ಳುವ, ಒಂದು ಬೌಲಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಳುವ. ಸೊ ಇದು ಬಂದುಬಿಟ್ಟು ಗೋಡಂಬಿ ಒಂದು ಗೋಲ್ಡನ್ ಕಲರ್ ಆಗಬೇಕು, ಜಾಸ್ತಿ ಕಪ್ಪಾಗಿ ಮಾಡೋದು ಬೇಡ, ಆಗ ಅದರ ಟೇಸ್ಟ್ ಹೋಗ್ತದೆ. ಸೊ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು, ಬಟರ್ ಕೂಡ ಯೂಸ್ ಮಾಡ್ಬೋದು. ಸೊ ಅಥವಾ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೂಡ ಮಾಡಬಹುದು ಒಗ್ಗರಣೆ. ನಾನು ಬರೀ ತುಪ್ಪ ಹಾಕಿದ್ದೇನೆ. ಸೊ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ಇದರ ಒಗ್ಗರಣೆ ತಿನ್ನುವಾಗ ಉಂಟಲ್ಲ, ಆ ಒಗ್ಗರಣೆ ಕ್ಯಾಶ್ಯೂಸ್ ಎಲ್ಲ ಸಿಗುವಾಗ ಆ ತುಪ್ಪದ ಘಮ ಬರ್ತದೆ ನೋಡಿ. ಈಗ ಅದೇ ಒಂದು ನಾನ್ ಸ್ಟಿಕ್ ಪ್ಯಾನಿಗೆ ನಾನು ಇನ್ನೊಂದು 2-3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಈಗ ಕೂಡ ನೀವು ತುಪ್ಪ ಅಥವಾ ಎಣ್ಣೆ ಅಥವಾ ಬಟರ್ ಹಾಕ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಚಿಕನ್ ಹೀಟ್ ಅಂತ ಹೇಳ್ತಾರಲ್ಲ ಬಾಡಿಗೆ, ಸೊ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಬಾಡಿ ಕೂಡ ಕೂಲ್ ಆಗ್ತದೆ. ಹಾಗಾಗಿ ನೋಡಿ, ಇದೊಂದು ಟಿಪ್ಸ್ ನಾನು ಹೇಳ್ತಾ ಇರೋದು. ಈಗ ಚಿಲ್ಲಿ ಪೇಸ್ಟ್ ನಾವೇನು ರೆಡಿ ಮಾಡಿದ್ದೇವೆ ನೋಡಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ತಾ ಕುಕ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಅದು. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಹಸಿ ಸ್ಮೆಲ್ ಉಳಿದೋಗ್ತದೆ. ಸೊ ಆ ಹಸಿ ಸ್ಮೆಲ್ ಹೋದ್ರೇ ಚಿಕನ್ ಉರುವಲ್ ಟೇಸ್ಟಿಯಾಗಿ ಬರೋದು. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ, ಅಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ್ಯಡ್ ಮಾಡಿದ್ದೇನೆ. ನಿಮಗೆ ಗ್ರೇವಿ ಥರ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ, ಅಥವಾ ನಿಮಗೆ ತಿಕ್ಕಾಗಿ ಬೇಕಿದ್ರೆ ಸ್ವಲ್ಪ ನೀರು ಕಮ್ಮಿ ಆ್ಯಡ್ ಮಾಡಿ.
ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತೇನೆ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೇನೆ. ಆದರೂ ಕೂಡ ಕ್ಯಾಶು ಹಾಕಿರೋದ್ರಿಂದ ಸೊ ಇದರ ಒಂದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ ನೋಡಿ 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದೇನೆ. ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಬೇಕು ಅಂತ ಏನಿಲ್ಲ, ನಾನು ಮುಚ್ಚಳ ತೆರೆದುಬಿಟ್ಟೆ. ಸೊ ಹಾಗೆಯೇ ಕುಕ್ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಸೊ ಚಿಕನ್ ಕೂಡ ಮ್ಯಾರಿನೇಷನ್ ಮಾಡುವಾಗ ನಾನು ಉಪ್ಪು ಹಾಕಿದ್ದೆ, ಹಾಗಾಗಿ ಇದು ಚಿಲ್ಲಿ ಪೇಸ್ಟ್, ಮೆಣಸಿನ ಪೇಸ್ಟಿಗೆ ಮಾತ್ರ ಬೇಕಾದಷ್ಟು ಉಪ್ಪು ಹಾಕಿದರೆ ಸಾಕು. ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಆ ಕ್ಯಾಶು ಹಾಕಿದ ನಂತರ ಆ ಟೆಕ್ಸ್ಚರೇ ಒಂದು ಚೇಂಜ್ ಆಗ್ತದೆ. ನೋಡಿ ಈ ರೀತಿ ಒಳ್ಳೆಯಾಗಿ ಚೆನ್ನಾಗಿ ಬೇಯಬೇಕು. ಇಲ್ಲದ್ರೆ ನೀವು ಎಷ್ಟೇ ಚೆನ್ನಾಗಿ ಮಸಾಲೆ ಹಾಕಿಬಿಟ್ಟು ಚಿಕನ್ ಉರುವಲ್ ಮಾಡಿ, ಒಂದು ವೇಳೆ ಈ ಚಿಲ್ಲಿ ಪೇಸ್ಟ್ ಇದು ಹಸಿ ಸ್ಮೆಲ್ ಏನಾದ್ರು ಹೋಗದಿದ್ದರೆ ನೀವು ಎಷ್ಟೇ ಚೆನ್ನಾಗಿ ಮಸಾಲೆ ಹಾಕಿದರೂ ಕೂಡ, ಎಷ್ಟೇ ಚೆನ್ನಾಗಿ ಒಗ್ಗರಣೆ ಹಾಕಿದರೂ ಕೂಡ ಅದರ ಘಮ ಹೋಗ್ತದೆ. ಅದರ ಆ ಟೆಕ್ಸ್ಚರ್, ಏನು ಹೇಳ್ತಾರೆ, ಆ ಘಮ, ಆ ತಿನ್ನುವಾಗ ಟೇಸ್ಟೇ ಬರಲ್ಲ. ಆ ಮೆಣಸಿದು ಹಸಿ ಸ್ಮೆಲ್ಲೇ ಬರ್ತದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಮೇನ್ ಥಿಂಗ್. ನೀವು ಈ ಮೆಣಸಿದು ಪೇಸ್ಟನ್ನು ಮಾತ್ರ ಚೆನ್ನಾಗಿ ಕುಕ್ ಮಾಡಬೇಕು. ಸೊ 5 ನಿಮಿಷಗಳ ಕಾಲ ತಾಳ್ಮೆ ವಹಿಸಿ ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ ಈಗ ನಿಮಗೆ ನೋಡುವಾಗ ಗೊತ್ತಾಗ್ತಾ ಉಂಟು, ಬಬಲ್ಸ್ ಬರ್ತಾ ಉಂಟು. ಸೊ ಹಾಗಾಗಿ ತುಂಬ ರಟ್ಟುವ ಹಾಗೆ ಆದರೆ ನೀವು ಲೋ ಫ್ಲೇಮಲ್ಲಿ, ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ತಾ ಕುಕ್ ಮಾಡಬೇಕು, ಆಗ ಏನು ರಟ್ಟುದಿಲ್ಲ ನಿಮಗೆ. ಸೊ ಹಾಗಾಗಿ ಈಗ ನೋಡಿ ಟೆಕ್ಸ್ಚರ್ ಆಗಲೇ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿತ್ತು, ಈಗ ಸ್ವಲ್ಪ ತಿಕ್ಕಾಗಿದೆ ಇನ್ನೂ ಕೂಡ. ಸೊ ಇಷ್ಟಾದರೆ ಸಾಕು. ಈಗ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ದೇವಲ್ಲ ಚಿಕನ್, ಅದನ್ನು ಹಾಕುವ. ಸೊ ಪೂರ್ತಿ ಹಾಗೆ ಹಾಕುವ ಚಿಕನನ್ನು. ನೆಕ್ಸ್ಟ್ ಆ ಚಿಕನ್ ಹಾಕಿದ ನಂತರ ಸ್ವಲ್ಪ ಅದರ ನೀರಿನಂಶ ಇರ್ತದೆ ನೋಡಿ, ಅದೇ ಬೌಲಲ್ಲಿ ಸ್ವಲ್ಪ ನೀರಿನಂಶ ಇರ್ತದಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಅಂದರೆ ಮೆಣಸಿನ ಪೇಸ್ಟಿಗೆ ಈ ಚಿಕನ್ ಉಂಟಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ಸೊ ಆ ರೀತಿ ನಾವು ಮಿಕ್ಸ್ ಮಾಡಬೇಕು. ನೋಡಿ ಈಗ ಯಾವ ಥರ ಕಾಣ್ತಾ ಉಂಟು ಅಂತ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಮತ್ತು ನಿಮಗೆ ಈ ದೋಸೆಗೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ. ಅದಕ್ಕೆ ನಾವು ಸ್ವಲ್ಪ ಗ್ರೇವಿ ಥರ ಮಾಡೋದು. ಸೊ ಅದರ ಗ್ರೇವಿಯಲ್ಲಿ ಉಂಟಲ್ಲ ದೋಸೆ ತಿನ್ನಲಿಕ್ಕಂದ್ರೂ, ಆ ನೀರು ದೋಸೆ ತಿನ್ನಲಿಕ್ಕಂದ್ರೂ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಸೊ ನಾನ್ ಅಥವಾ ಚಪಾತಿಗೆ ಕೂಡ ಹಾಗೆಯೇ ತುಂಬಾ ಸೂಪರಾಗಿ ಮ್ಯಾಚ್ ಆಗ್ತದೆ ಅಂತಲೇ ಹೇಳಬಹುದು. ಸೊ ಒಮ್ಮೆ ಟ್ರೈ ಮಾಡಿ. ಅನ್ನ ಜೊತೆಗೆ ಕೂಡ ನೀವು ತಿನ್ಕೊಳ್ಬೋದು ಸೈಡ್ ಡಿಶ್ ಆಗಿ. ಸೊ ನಾನೀಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. 15 ನಿಮಿಷ ಬೇಕಾಗ್ತದೆ. ಮ್ಯಾರಿನೇಷನ್ ನಾವು ಮಾಡಿರ್ತೇವಲ್ಲ ಒಂದು ಅರ್ಧ ಗಂಟೆಗಳ ಕಾಲ, ಹಾಗಾಗಿ 15 ನಿಮಿಷದಲ್ಲೇ ಚೆನ್ನಾಗಿ ಬೇಯ್ತದೆ ಇದು. ಸೊ 15 ನಿಮಿಷ ನಂತರ ನಿಮಗೆ ಇನ್ನೂ ಕೂಡ ಗ್ರೇವಿ ಥರ ಅನಿಸಿದರೆ ಮುಚ್ಚಳ ತೆರೆದು ಬಿಟ್ಟು ಈ ರೀತಿ ಜಸ್ಟ್ ಸ್ವಲ್ಪ ಫ್ರೈ ಮಾಡಿ, ಆಗ ನೀರಿನಂಶ ಇದ್ದರೆ ಹೋಗ್ತದೆ. ಈಗ ನೋಡಿ ಮೇಯ್ನ್, ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ಒಮ್ಮೆ ನೀವು ಕೂಡ ಬೆಲ್ಲ ಹಾಕಿಬಿಟ್ಟು ನೋಡಿ, ಆ ಒಂದು ಟೇಸ್ಟಲ್ಲಿ ಆಗುವ ಬದಲಾವಣೆ ಉಂಟಲ್ಲ ತುಂಬಾ ಸೂಪರಾಗಿರ್ತದೆ. ಅಂದರೆ ಬೆಲ್ಲ ಇಷ್ಟಪಡದವರು ಸ್ಕಿಪ್ ಮಾಡ್ಬೋದು, ಬಟ್ ಒಮ್ಮೆ ನೀವು ಆ ಬೆಲ್ಲ ಹಾಕಿಬಿಟ್ಟು ನೋಡಿ, ಆ ರುಚಿಯಲ್ಲಿ ಆಗುವ ಬದಲಾವಣೆ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತದೆ. ಚಿಕನ್ ನೋಡಿ ಒಳ್ಳೆದರಲ್ಲಿ ಬೆಂದಿದೆ, ಆ ಬೋನ್ ಬಿಟ್ಕೊಂಡು ಬಂದಿದೆ. ಸೊ ಇದಕ್ಕೆ ಉಂಟಲ್ಲ ಖಾಲಿ ಚಿಕನ್ ಪೀಸ್ ಅಂದರೆ ಮಾಂಸದ ಪೀಸ್ ಹಾಕೋದ್ರಿಂದ ಬದಲು ನೀವು ಬೋನ್ ಪೀಸ್ ಕೂಡ ಮಿಕ್ಸ್ ಮಾಡಿ ಹಾಕಿ, ಆಗ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ, ತುಂಬ ಟೇಸ್ಟಿಯಾಗಿ ಅನಿಸ್ತದೆ. ಈಗ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಫೈನಲ್ ಆಗಿ ಹಾಕಿದರೆ ಆಯಿತು. ಫೈನಲಿ ಆಗಿ ಆ ಒಗ್ಗರಣೆ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ಉಂಟಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದ್ದದ್ದನ್ನು ಸ್ವಲ್ಪ ಹೈ ಫ್ಲೇಮಿಗೆ ತಂದುಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಆ ಹೈ ಫ್ಲೇಮಲ್ಲಿ ನೀವು ಒಮ್ಮೆ ಕುಕ್ ಮಾಡ್ತೀರಲ್ಲ, ಆಗ ಒಂದು ಒಳ್ಳೆ ಒಂದು ಘಮ ಬರ್ತದೆ ನೋಡಿ. ಸೊ ಎಷ್ಟು ಬೇಗ ಆಗ ಹಸಿವಾಗ್ತದೆ ಅಂದರೆ ಒಂದು ಬಟ್ಲು ಊಟ ಕೂಡ ಖಾಲಿ ಮಾಡಿಬಿಡ್ತೀರಿ, ಅಷ್ಟು ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಚಿಕನ್ ಉರುವಲ್ ರೆಡಿ ಆಗ್ತದೆ. ಸೊ ಇವತ್ತಿನ ಈ ಚಿಕನ್ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿ ಹೇಳಿ, ಆಗ ನನಗೆ ಕೂಡ ಗೊತ್ತಾಗ್ತದೆ ನೀವು ಕೂಡ ಮಾಡಿದ್ದೀರಿ, ನಿಮಗೆ ಕೂಡ ಇಷ್ಟ ಆಗಿದೆ ಅಂತ. ಹಾಗೆಯೇ ಬೇರೆ ನಿಮಗೆ ಏನಾದರೂ ಕ್ವೆಶನ್ಸ್ ಕೇಳಲಿಕ್ಕಿದ್ರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ, ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್.